ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ರಾಜ್ಯಾದ್ಯಂತ ವರ್ತಕರಿಗೆ ಈ ಟ್ಯಾಕ್ಸ್ ಬಾಂಬ್ ಸಿಕ್ಕಾಪಟ್ಟೆ ತಲೆನೋವಾಗಿದೆ. ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ವರ್ತಕರು, ಕಾಂಡಿಮೆಂಟ್ಸ್, ಬೇಕರಿ ಅಂಗಡಿಗಳು ಇವರಿಗೆಲ್ಲರಿಗೂ ಕೂಡ ಸರ್ಕಾರ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಆದಾಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಲಕ್ಷಾಂತರ ರೂಪಾಯಿ ನೀವು ತೆರಿಗೆ ಕಟ್ಟಬೇಕು ಅಂತ, ಅದನ್ನು ಕಳೆದ 3 ವರ್ಷಗಳಿಂದ ಕೂಡ ಕಟ್ಟಬೇಕು ಅನ್ನುವಂಥದ್ದು. ಸಣ್ಣ ಪುಟ್ಟ ವರ್ತಕರಿಗೆ ಜಿಎಸ್ಟಿ ನೋಟಿಸ್. ಜುಲೈ 25ನೇ ತಾರೀಕು ಇದರ ವಿರುದ್ಧ ಬೃಹತ್ ಹೋರಾಟ ಮಾಡಬೇಕು ಅಂತ ಕಾರ್ಮಿಕ ಸಂಘಟನೆಗಳು ಕರೆ ಕೊಡ್ತಾ ಇದ್ದಾವೆ. ಹೂ ಕೊಟ್ಟು ಇವತ್ತು ಮನವಿ ಮಾಡ್ತಾ ಇದ್ದಾರೆ ಕಾರ್ಮಿಕ ವೇದಿಕೆಯ ಕಾರ್ಯಕರ್ತರು. ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಮನವಿ ಮಾಡಿದ್ರು. ವ್ಯಾಪಾರಿಗಳಿಗೆ ಕಾರ್ಮಿಕ ವೇದಿಕೆಯ ಕಾರ್ಯಕರ್ತರು ಮನವಿ ಮಾಡಿದ್ರು. ಈ ಹಣ್ಣೆ ಇದು ಮಾಡಿದಕ್ಕೆ ಯಾವ ಕಾರಣಕ್ಕೂ ತೆರಿಗೆ ಫೋನ್ ಪೇಗೆ ಟ್ಯಾಕ್ಸ್ ಹಾಕ್ತಾರೆ ಸರ್ಕಾರ. ನಾವೇನ್ ಮಾಡಿದಾಗ ನೋಡೋಣ, ಫೋನ್ ಆಗಿಲ್ಲ ಬೆಳಗಿಂದ 25,000 ರೂಪಾಯಿ ಬಡೋಣ. ನಿಮ್ಗೆ ಅಕಸ್ಮಾತ್ ಅವರು ಟ್ಯಾಕ್ಸ್ ಆಫೀಸರ್ ಒಂದಿನ ಬನ್ನಿ ಆಫೀಸಿಗೆ ಅಂತ ಹೇಳಿದ್ರೆ ಇದಕ್ಕೆ ಬಾಡಿಗೆ ಕಟ್ಕೊಡ್ತಾರ ಅದೇ, ಅಥವಾ ನಿಮ್ ಹೊಟ್ಟೆ ಪಾటు ದಿನಕ್ಕೆ ಸಂಬಳ ಕೊಡ್ತಾರ ಅಲ್ವಾ? ನೀವು ಹೆದರಬೇಡಿ. ಈ ಹಣ್ಣೆ ಇದು ಮಾಡಿದಕ್ಕೆ ಯಾವ ಕಾರಣಕ್ಕೂ ತೆರಿಗೆ ಕಟ್ಟಬೇಕಾದ ಅವಶ್ಯಕತೆ ಇರಲ್ಲ. ನಿಮ್ಮನ್ನ ಅವ್ರು ಎದುರಿಸಿದವರು ಹೆದರಬೇಡಿ, ನಿಮ್ ಜೊತೆ ನಾವಿದ್ದೇವೆ ಆಯ್ತಾ. ನಾಡ್ದು 25ನೇ ತಾರೀಕು ನಮ್ದೊಂದು ನಿಮ್ಮೆಲ್ಲರ ಪರವಾಗಿ ನೀವೆಲ್ಲರೂ ಸಣ್ಣ ಫೋನ್ ಪೇಗೆ ಟ್ಯಾಕ್ಸ್ ಹಾಕ್ತಾರೆ ಸರ್ಕಾರ. ನಾವೇನ್ ಮಾಡಿದಾಗ ನೋಡೋಣ, ಫೋನ್ ಆಗಿಲ್ಲ ಬೆಳಗಿಂದ 25,000 ರೂಪಾಯಿ ಬಡೋಣ. ನಿಮ್ಗೆ ಅಕಸ್ಮಾತ್ ಅವರು ಟ್ಯಾಕ್ಸ್ ಆಫೀಸರ್ ಒಂದಿನ ಬನ್ನಿ ಆಫೀಸಿಗೆ ಅಂತ ಹೇಳಿದ್ರೆ ಇದಕ್ಕೆ ಬಂದ್ 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 ಹೇಗಿರುತ್ತೆ ಬಂದ್? ಹಾಗಾದ್ರೆ ಜುಲೈ 23ನೇ ತಾರೀಕು ಹಾಲು ಮಾರಾಟ ಸಂಪೂರ್ಣ ಸ್ಥಗಿತ ಆಗತ್ತೆ. ಇನ್ನು 24ನೇ ತಾರೀಕು ಗುಟ್ಕಾ ಮತ್ತು ಸಿಗರೆಟ್ ಮಾರಾಟವನ್ನು ನಿಷೇಧ ಮಾಡಲಾಗುತ್ತೆ. ಹಾಗೆಯೇ ಜುಲೈ 25ನೇ ತಾರೀಕು ಬೇಕರಿಗಳು, ಕಾಂಡಿಮೆಂಟ್ಸ್, ಸಣ್ಣ ಅಂಗಡಿಗಳು ಇವೆಲ್ಲವೂ ಕೂಡ ಬಂದ್ ಆಗಿರತ್ತೆ. ಈ ರೀತಿಯಾಗಿ ರಾಜ್ಯಾದ್ಯಂತ ಕಾರ್ಮಿಕರು ಹೋರಾಟ ಮಾಡೋದಕ್ಕೆ ಯೋಜನೆ ರೂಪಿಸಿದ್ದಾರೆ. ಸರ್ಕಾರದ ಈ ತೆರಿಗೆ ಬಾಂಬ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಕಾರ್ಮಿಕರು ಪ್ಲಾನ್ ಮಾಡಿದ್ದಾರೆ. ಜುಲೈ 25ನೇ ತಾರೀಕು ಸಂಪೂರ್ಣ ಬಂದ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸಣ್ಣ ವರ್ತಕರು, ಬೀದಿ ಬದಿ ವರ್ತಕರು ಮತ್ತು ಚಿಕ್ಕ ವ್ಯಾಪಾರಿಗಳಿಗೆ ಬಹಳ ಕಷ್ಟ ಆಗ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ಅವರ ಯುಪಿಐ ಟ್ರಾನ್ಸಾಕ್ಷನ್ ಅನ್ನು ಆಧರಿಸಿ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ. ಸ್ಟೇಟ್ ಜಿಎಸ್ಟಿ ಇದು. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ರಾಜ್ಯಾದ್ಯಂತ ವರ್ತಕರಿಗೆ ಈ ಟ್ಯಾಕ್ಸ್ ಬಾಂಬ್ ಸಿಕ್ಕಾಪಟ್ಟೆ ತಲೆನೋವಾಗಿದೆ. ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ವರ್ತಕರು, ಕಾಂಡಿಮೆಂಟ್ಸ್, ಬೇಕರಿ ಅಂಗಡಿಗಳು ಇವರಿಗೆಲ್ಲರಿಗೂ ಕೂಡ ಸರ್ಕಾರ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಆದಾಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಲಕ್ಷಾಂತರ ರೂಪಾಯಿ ನೀವು ತೆರಿಗೆ ಕಟ್ಟಬೇಕು ಅಂತ, ಅದನ್ನು ಕಳೆದ 3 ವರ್ಷಗಳಿಂದ ಕೂಡ ಕಟ್ಟಬೇಕು ಅನ್ನುವಂಥದ್ದು. ಸಣ್ಣ ಪುಟ್ಟ ವರ್ತಕರಿಗೆ ಜಿಎಸ್ಟಿ ನೋಟಿಸ್. ಜುಲೈ 25ನೇ ತಾರೀಕು ಇದರ ವಿರುದ್ಧ ಬೃಹತ್ ಹೋರಾಟ ಮಾಡಬೇಕು ಅಂತ ಕಾರ್ಮಿಕ ಸಂಘಟನೆಗಳು ಕರೆ ಕೊಡ್ತಾ ಇದ್ದಾವೆ. ಹೂ ಕೊಟ್ಟು ಇವತ್ತು ಮನವಿ ಮಾಡ್ತಾ ಇದ್ದಾರೆ ಕಾರ್ಮಿಕ ವೇದಿಕೆಯ ಕಾರ್ಯಕರ್ತರು. ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಮನವಿ ಮಾಡಿದ್ರು. ವ್ಯಾಪಾರಿಗಳಿಗೆ ಕಾರ್ಮಿಕ ವೇದಿಕೆಯ ಕಾರ್ಯಕರ್ತರು ಮನವಿ ಮಾಡಿದ್ರು. ಅದೇ, ಅಥವಾ ನಿಮ್ ಹೊಟ್ಟೆ ಪಾటు ದಿನಕ್ಕೆ ಸಂಬಳ ಕೊಡ್ತಾರ ಅಲ್ವಾ? ನೀವು ಹೆದರಬೇಡಿ. ಈ ಹಣ್ಣೆ ಇದು ಮಾಡಿದಕ್ಕೆ ಯಾವ ಕಾರಣಕ್ಕೂ ತೆರಿಗೆ ಫೋನ್ ಪೇಗೆ ಟ್ಯಾಕ್ಸ್ ಹಾಕ್ತಾರೆ ಸರ್ಕಾರ. ನಾವೇನ್ ಮಾಡಿದಾಗ ನೋಡೋಣ, ಫೋನ್ ಆಗಿಲ್ಲ ಬೆಳಗಿಂದ 25,000 ರೂಪಾಯಿ ಬಡೋಣ. ನಿಮ್ಗೆ ಅಕಸ್ಮಾತ್ ಅವರು ಟ್ಯಾಕ್ಸ್ ಆಫೀಸರ್ ಒಂದಿನ ಬನ್ನಿ ಆಫೀಸಿಗೆ ಅಂತ ಹೇಳಿದ್ರೆ ಇದಕ್ಕೆ ಬಾಡಿಗೆ ಕಟ್ಕೊಡ್ತಾರ ಅದೇ, ಅಥವಾ ನಿಮ್ ಹೊಟ್ಟೆ ಪಾటు ದಿನಕ್ಕೆ ಸಂಬಳ ಕೊಡ್ತಾರ ಅಲ್ವಾ? ನೀವು ಹೆದರಬೇಡಿ. ಈ ಹಣ್ಣೆ ಇದು ಮಾಡಿದಕ್ಕೆ ಯಾವ ಕಾರಣಕ್ಕೂ ತೆರಿಗೆ ಕಟ್ಟಬೇಕಾದ ಅವಶ್ಯಕತೆ ಇರಲ್ಲ. ನಿಮ್ಮನ್ನ ಅವ್ರು ಎದುರಿಸಿದವರು ಹೆದರಬೇಡಿ, ನಿಮ್ ಜೊತೆ ನಾವಿದ್ದೇವೆ ಆಯ್ತಾ. ನಾಡ್ದು 25ನೇ ತಾರೀಕು ನಮ್ದೊಂದು ನಿಮ್ಮೆಲ್ಲರ ಪರವಾಗಿ ನೀವೆಲ್ಲರೂ ಸಣ್ಣ ಫೋನ್ ಪೇಗೆ ಟ್ಯಾಕ್ಸ್ ಹಾಕ್ತಾರೆ ಸರ್ಕಾರ. ನಾವೇನ್ ಮಾಡಿದಾಗ ನೋಡೋಣ, ಫೋನ್ ಆಗಿಲ್ಲ ಬೆಳಗಿಂದ 25,000 ರೂಪಾಯಿ ಬಡೋಣ. ನಿಮ್ಗೆ ಅಕಸ್ಮಾತ್ ಅವರು ಟ್ಯಾಕ್ಸ್ ಆಫೀಸರ್ ಒಂದಿನ ಬನ್ನಿ ಆಫೀಸಿಗೆ ಅಂತ ಹೇಳಿದ್ರೆ ಇದಕ್ಕೆ ಬಂದ್ 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 ಹೇಗಿರುತ್ತೆ ಬಂದ್? ಹಾಗಾದ್ರೆ ಜುಲೈ 23ನೇ ತಾರೀಕು ಹಾಲು ಮಾರಾಟ ಸಂಪೂರ್ಣ ಸ್ಥಗಿತ ಆಗತ್ತೆ. ಇನ್ನು 24ನೇ ತಾರೀಕು ಗುಟ್ಕಾ ಮತ್ತು ಸಿಗರೆಟ್ ಮಾರಾಟವನ್ನು ನಿಷೇಧ ಮಾಡಲಾಗುತ್ತೆ. ಹಾಗೆಯೇ ಜುಲೈ 25ನೇ ತಾರೀಕು ಬೇಕರಿಗಳು, ಕಾಂಡಿಮೆಂಟ್ಸ್, ಸಣ್ಣ ಅಂಗಡಿಗಳು ಇವೆಲ್ಲವೂ ಕೂಡ ಬಂದ್ ಆಗಿರತ್ತೆ. ಈ ರೀತಿಯಾಗಿ ರಾಜ್ಯಾದ್ಯಂತ ಕಾರ್ಮಿಕರು ಹೋರಾಟ ಮಾಡೋದಕ್ಕೆ ಯೋಜನೆ ರೂಪಿಸಿದ್ದಾರೆ. ಸರ್ಕಾರದ ಈ
ತೆರಿಗೆ ಬಾಂಬ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಕಾರ್ಮಿಕರು ಪ್ಲಾನ್ ಮಾಡಿದ್ದಾರೆ. ಜುಲೈ 25ನೇ ತಾರೀಕು ಸಂಪೂರ್ಣ ಬಂದ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸಣ್ಣ ವರ್ತಕರು, ಬೀದಿ ಬದಿ ವರ್ತಕರು ಮತ್ತು ಚಿಕ್ಕ ವ್ಯಾಪಾರಿಗಳಿಗೆ ಬಹಳ ಕಷ್ಟ ಆಗ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ಅವರ ಯುಪಿಐ ಟ್ರಾನ್ಸಾಕ್ಷನ್ ಅನ್ನ ಆಧರಿಸಿ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ. ಸ್ಟೇಟ್ ಜಿಎಸ್ಟಿ ಇದು. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ರಾಜ್ಯಾದ್ಯಂತ ವರ್ತಕರಿಗೆ ಈ ಟ್ಯಾಕ್ಸ್ ಬಾಂಬ್ ಸಿಕ್ಕಾಪಟ್ಟೆ ತಲೆನೋವಾಗಿದೆ. ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ವರ್ತಕರು, ಕಾಂಡಿಮೆಂಟ್ಸ್, ಬೇಕರಿ ಅಂಗಡಿಗಳು ಇವರಿಗೆಲ್ಲರಿಗೂ ಕೂಡ ಸರ್ಕಾರ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಆದಾಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಲಕ್ಷಾಂತರ ರೂಪಾಯಿ ನೀವು ತೆರಿಗೆ ಕಟ್ಟಬೇಕು ಅಂತ, ಅದನ್ನು ಕಳೆದ 3 ವರ್ಷಗಳಿಂದ ಕೂಡ ಕಟ್ಟಬೇಕು ಅನ್ನುವಂಥದ್ದು. ಸಣ್ಣ ಪುಟ್ಟ ವರ್ತಕರಿಗೆ ಜಿಎಸ್ಟಿ ನೋಟಿಸ್. ಜುಲೈ 25ನೇ ತಾರೀಕು ಇದರ ವಿರುದ್ಧ ಬೃಹತ್ ಹೋರಾಟ ಮಾಡಬೇಕು ಅಂತ ಕಾರ್ಮಿಕ ಸಂಘಟನೆಗಳು ಕರೆ ಕೊಡ್ತಾ ಇದ್ದಾವೆ. ಹೂ ಕೊಟ್ಟು ಇವತ್ತು ಮನವಿ ಮಾಡ್ತಾ ಇದ್ದಾರೆ ಕಾರ್ಮಿಕ ವೇದಿಕೆಯ ಕಾರ್ಯಕರ್ತರು. ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಮನವಿ ಮಾಡಿದ್ರು. ವ್ಯಾಪಾರಿಗಳಿಗೆ ಕಾರ್ಮಿಕ ವೇದಿಕೆಯ ಕಾರ್ಯಕರ್ತರು ಮನವಿ ಮಾಡಿದ್ರು. ಅದೇ ಅಥವಾ ನಿಮ್ಮ ಹೊಟ್ಟೆ ದಿನದ ಸಂಬಳ ಕೊಡ್ತಾರ, ನೀವು ಹೆದರಬೇಡಿ. ಈ ಹಣ್ಣೆ ಇದು ಮಾಡೋದಕ್ಕೆ ಯಾವ ಕಾರಣಕ್ಕೂ ತೆರಿಗೆ ಫೋನ್ ಪೇಗೆ ಟ್ಯಾಕ್ಸ್ ಹಾಕ್ತಾರೆ ಸರ್ಕಾರ. ನಾವೇನ್ ಮಾಡ್ಲಾಗದ ನೋಡೋಣ. ಫೋನ್ ಆಗಿಲ್ಲ ಬೆಳಗಿಂದ 25,000 ರೂಪಾಯಿ ಕೊಡೋಣ. ನಿಮ್ಗೆ ಅಕಸ್ಮಾತ್ ಅವರು ಟ್ಯಾಕ್ಸ್ ಆಫೀಸರ್ ಒಂದಿನ ಬನ್ನಿ ಆಫೀಸಿಗೆ ಅಂತ ಹೇಳಿದ್ರೆ ಇದಕ್ಕೆ ಬಾಡಿಗೆ ಕಟ್ಕೊಡ್ತಾರ, ಅದೇ ಅಥವಾ ನಿಮ್ಮ ಹೊಟ್ಟೆ ದಿನದ ಸಂಬಳ ಕೊಡ್ತಾರ ಅಲ್ವಾ? ನೀವು ಹೆದರಬೇಡಿ. ಈ ಹಣ್ಣೆ ಇದು ಮಾಡೋದಕ್ಕೆ ಯಾವ ಕಾರಣಕ್ಕೂ ತೆರಿಗೆ ಕಟ್ಟಬೇಕಾದ ಅವಶ್ಯಕತೆ ಇರಲ್ಲ. ನಿಮ್ಮನ್ನ ಅವ್ರು ಎದುರಿಸಿದವರು ಹೆದರಬೇಡಿ. ನಿಮ್ಮ ಜೊತೆ ನಾವಿದ್ದೇವೆ, ಆಯ್ತಾ? ನಾಡ್ದು 25ನೇ ತಾರೀಕು ನಮ್ದೊಂದು ನಿಮ್ಮೆಲ್ಲರ ಪರವಾಗಿ ನೀವೆಲ್ಲರೂ ಸಣ್ಣ ಫೋನ್ ಪೇ ಅಂತಾರೆ. ನಾವು ಇನ್ನೂ ಜೀವನ ಮಾಡಬೇಕು. ಫೋನ್ ಪೇಗೆ ಟ್ಯಾಕ್ಸ್ ಹಾಕ್ತಾರೆ ಸರ್ಕಾರ. ನಾವೇನ್ ಮಾಡ್ಲಾಗದ ನೋಡೋಣ. ಫೋನ್ ಆಗಿಲ್ಲ ಬೆಳಗಿಂದ 25,000 ರೂಪಾಯಿ ಕೊಡೋಣ. ಫೋನ್ ನಾವೇನ್ ಮಾಡೋಣ. ನಿಮ್ಗೆ ಅಕಸ್ಮಾತ್ ಅವರು ಟ್ಯಾಕ್ಸ್ ಆಫೀಸರ್ ಒಂದಿನ ಬನ್ನಿ ಆಫೀಸಿಗೆ ಅಂತ ಹೇಳಿದ್ರೆ ಇದಕ್ಕೆ ಬಂದ್ ಹೇಗಿರುತ್ತೆ ಬಂದ್? ಹಾಗಾದ್ರೆ ಜುಲೈ 23ನೇ ತಾರೀಕು ಹಾಲು ಮಾರಾಟ ಸಂಪೂರ್ಣ ಸ್ಥಗಿತ ಆಗತ್ತೆ. ಇನ್ನು 24ನೇ ತಾರೀಕು ಗುಟ್ಕಾ ಮತ್ತು ಸಿಗರೆಟ್ ಮಾರಾಟವನ್ನು ನಿಷೇಧ ಮಾಡಲಾಗುತ್ತೆ. ಹಾಗೆಯೇ ಜುಲೈ 25ನೇ ತಾರೀಕು ಬೇಕರಿಗಳು, ಕಾಂಡಿಮೆಂಟ್ಸ್, ಸಣ್ಣ ಅಂಗಡಿಗಳು ಇವೆಲ್ಲವೂ ಕೂಡ ಬಂದ್ ಆಗಿರತ್ತೆ. ಈ ರೀತಿಯಾಗಿ ರಾಜ್ಯಾದ್ಯಂತ ಕಾರ್ಮಿಕರು ಹೋರಾಟ ಮಾಡೋದಕ್ಕೆ ಯೋಜನೆ ರೂಪಿಸಿದ್ದಾರೆ. ಸರ್ಕಾರದ ಈ ತೆರಿಗೆ ಬಾಂಬ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಕಾರ್ಮಿಕರು ಪ್ಲಾನ್ ಮಾಡಿದ್ದಾರೆ. ಜುಲೈ 25ನೇ ತಾರೀಕು ಸಂಪೂರ್ಣ ಬಂದ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸಣ್ಣ ವರ್ತಕರು, ಬೀದಿ ಬದಿ ವರ್ತಕರು ಮತ್ತು ಚಿಕ್ಕ ವ್ಯಾಪಾರಿಗಳಿಗೆ ಬಹಳ ಕಷ್ಟ ಆಗ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ಅವರ ಯುಪಿಐ ಟ್ರಾನ್ಸಾಕ್ಷನ್ ಅನ್ನ ಆಧರಿಸಿ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ. ಸ್ಟೇಟ್ ಜಿಎಸ್ಟಿ ಇದು.